ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಅತಿಥಿ ಮಾನ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಪಾಲಕ ಪ್ರತಿನಿಧಿಗಳಿಗೂ, ಸಿಬ್ಬಂದಿ ಬಾಂಧವರಿಗೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಟ್ಟಿರ್ತಕ್ಕಂತಹ ಪಾಲಕ ಪ್ರತಿನಿಧಿಗಳಿಗೆ ಶಾಲೆಯ ಕಡೆಯಿಂದ ಕಿರು ಸನ್ಮಾನ. ಮೊದಲಿಗೆ ಯಸ್ಪಾಲ್ ಭೋರೆ ಸರ್ ಅವರಿಗೆ ನಮ್ಮ ಶಾಲೆಯ ಪ್ರಾಚಾರ್ಯರು ಹಾಗೂ ನಿಲಯ ಪಾಲಕರು ಆತ್ಮೀಯವಾಗಿ ಅವರಿಗೆ ಸನ್ಮಾನಿಸಿ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿ. ಧನ್ಯವಾದಗಳು ಪ್ರಾಚಾರ್ಯರಿಗೆ ಹಾಗೂ ನಿಲಯ ಪಾಲಕರಿಗೆ. ಇನ್ನು ಮುಂದೆ ಇನ್ನೋರ್ವ ಪಾಲಕ ಮಹಿಳಾ ಪ್ರತಿನಿಧಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತಹ ಶ್ರೀಮತಿ ಲಕ್ಷ್ಮಿ ಅಕ್ಕ ಅವರಿಗೆ ನಮ್ಮ ಶಾಲೆಯ ಉಪ ಪ್ರಾಚಾರ್ಯರಾದ ಶ್ರೀಮತಿ ಶಶಿರೇಖಾ ಮೇಡಮ್ ಹಾಗೂ ಇಂಗ್ಲಿಷ್ ಶಿಕ್ಷಕಿಯರಾದ ಶ್ರೀಮತಿ ರೇಣುಕಾ ಬೆಳಗಾವಿ ಮೇಡಮ್ ಅವರು ಸೇರಿ ಅವರಿಗೆ ಸನ್ಮಾನಿಸಬೇಕಾಗಿದೆ. ಪಾಲಕ ಪ್ರತಿನಿಧಿಗಳಿಗೆ, ಸನ್ಮಾನಿಸಿರ್ತಕ್ಕಂತಹ ಶಿಕ್ಷಕ ಬಾಂಧವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಇವತ್ತಿನ ಕಾರ್ಯಕ್ರಮದ ರೂಪುರೇಷ ಕುರಿತು ವೇದಿಕೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ಶಾಲೆಯ ಹಿರಿಯ ಇಂಗ್ಲಿಷ್ ಶಿಕ್ಷಕಿಯರಾದ ಶ್ರೀಮತಿ ರೇಣುಕಾ ಬೆಳಗಾವಿ ಮೇಡಮ್ ಅವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. Now, honorable principal sir, honorable principal sir, and honorable madam, and honorable subordinate sir, and online staff sir and parents. So welcome to all of you. So today we are gathered here on the occasion of parent-teacher meeting and the welcome ceremony of the 6th class students. So every year we are welcoming the 6th class students. So they are the newcomers. They have to know the new environment in the school. Because of parents also to know that environment, how that school works, how is the teacher is, how the building works. They have curiosity to know all these things about the school. ಪಾಲಕರೇ, ಇಂದು ನಾವು ಪೇರೆಂಟ್ ಟೀಚರ್ ಮೀಟಿಂಗ್ ಪಾಲಕರ ಸಭೆ ಮತ್ತು 6ನೇ ಮಕ್ಕಳ ಈ 25-26ನೇ ಸಾಲಿನ ಪ್ರಸಕ್ತ ಸಾಲಿನ ಅವರನ್ನ ವೆಲ್ಕಮ್ ಮಾಡಿದ್ರೆ ನಾವು ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ ಪೇರೆಂಟ್ ಟೀಚರ್ ಮೀಟಿಂಗ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕಂತಂದ್ರೆ ಮಕ್ಕಳ ಮೊದಲನೇ ಪ್ರಸಕ್ತ ಸಾಲಿನ 2025-26ನೇ ವರ್ಷ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆದ್ಮೇಲೆ ಒಂದು ಅಕಾಡೆಮಿಕ್ ಒಂದು 1 ಮಂತ್ ಟೆಸ್ಟ್ ಅನ್ನೋದು 1 ಮಂತ್ ಎಷ್ಟು ಸಿಲೆಬಸ್ ಆಗಿದೆ, ಆ ಸಿಲೆಬಸ್ ಮಕ್ಕಳ ಆ ಮಟ್ಟ ಎಷ್ಟದೆ, ಪ್ರೋಗ್ರೆಸಿವ್ ಲೆವೆಲ್ ಎಷ್ಟದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಶಿಕ್ಷಕರನ್ನು ತಿಳ್ಕೊಳ್ಳೋದು
ಅದ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನ ಸೆಟಲ್ ಬಹಳ ಚೆನ್ನಾಗಿ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿಮಗೂ ಕೂಡ ಮಗು ಯಾವ ಹ್ಯಾಂಡ್ ರೈಟಿಂಗ್ ಬರೀತಾ ಇದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾನ, ಎಲ್ಲ ಮಗುವಿಗೆ ಕೂಡ ಮಾಡಬೇಕು ಅಂತ ಮತ್ತೆ ಶಿಕ್ಷಕರಿಗೂ ಗೊತ್ತಾಗ್ಬೇಕು, ಪಾಲಕರು ಗೊತ್ತಾಗ್ಬೇಕು. ಇದು ಒಂದು ಒಳ್ಳೆ ವೇದಿಕೆ ಅನಿಸ್ತದೆ. ನೀವು ಕಲಿಸಬೇಕಾದ ಒಂದು ಒಳ್ಳೆ ವೇದಿಕೆ. ಯಾಕಂದ್ರೆ ಪಾಲಕರು ಗೊತ್ತಿರಲ್ಲ ಮಗು ಓದೋದು ಬಟ್ ಯಾವ ಮಟ್ಟಕ್ಕದ, ಎಷ್ಟು ಪರ್ಸೆಂಟೇಜ್ ಅದ, ಎಲ್ಲಿ ಬರ್ತದೆ, ದಿನ ಎಷ್ಟು ತಗೋಬೇಕು. ನೀವು ಮತ್ತೇನ್ ಮಾಡ್ತೀರಿ, ನೋಡ್ರಿ ಕನ್ಸಲ್ಟೆನ್ಸಿ ಟೀಚರ್ಸ್ ಭೇಟಿ ಆಗ್ತೀರಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಆಗಲಿ, ಮ್ಯಾಥ್ಸ್ ಆಗಲಿ, ಸೈನ್ಸ್ ಆಗಲಿ, ದಟ್ ಆಫ್ ಕೋರ್ಸ್ ಇವು ಮೂರು ಅಂತ ನಮ್ಗೆ ಹೆಂಗೆ ಅಂದ್ರೆ ನಮ್ಮ ಜೀವನದಲ್ಲಿ ಬರೆಯುವಂತ ವಿಷಯಗಳು ಅಂತ ಹೇಳ್ತಾರೆ. ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್ ಬೇಕಂದ್ರೆ ನೀವು ಬೇರೆ ಬೇರೆ ಹೋಗು ಎಲ್ಲೂ ಒಂದು ಕೂಡ ಓದುತ್ತಾರೆ. ಕನ್ಸಲ್ಟೆನ್ಸಿ ಟೀಚರ್ಸ್ ಏನ್ ಮಾಡ್ತೀರಿ, ಟ್ರೀಟ್ ಮಾಡ್ತೀರಿ ಅಂತ ಮಗುವಿಗೆ ಸೌಂಡ್ ಯಾಕೆ ಕಡಿಮೆ ಬಂದಾವ, ಅಲ್ಲಿ ಮಗುವಿಗೆ ಎದುರೇ ಇರ್ತಾನೆ, ಟೀಚರ್ ಎದುರೇ ಇರ್ತಾರೆ, ಪಾಲಕರು ಎದುರೇ ಇರ್ತಾರೆ, ಮೂವರು ಎದುರೇ ಇರ್ತಾರೆ. ಆ ಮಗು ಏನು ಸುಳ್ಳು ಹೇಳೋದು, ಅಲ್ಲಿ ಏನು ಸುಳ್ಳು ಹೇಳ್ತಾರೆ, ಮಗು ಸುಳ್ಳು ಹೇಳೋದೇ ಇಲ್ಲ. ಯಾಕಂದ್ರೆ ಟೀಚರ್ ಇರ್ತಾರಲ್ಲಿ ಮಗು ಎದುರೇ ಏನೋ ಪೇರೆಂಟ್ಸ್ ಆಗ ಹೇಳ್ತು, ನಮ್ಗೆ ತಿಳಿದಿದ್ರಿ, ನನಗೆ ನಮ್ಮ ಬದಲಾಗಿ ಆರಾಮಿಗೆ ಏನೋ ರೀಸನ್ ಹೇಳ್ತು ಪೇರೆಂಟ್ಸ್. ಬಟ್ ಟೀಚರ್ ಏನೇ ಕರೆಕ್ಟ್ ಇದ್ರೆ ಅಂದ್ರೆ ಮಗು ಯಾವುದು ಸುಳ್ಳು ಹೇಳೋದು. ಯಾಕಂದ್ರೆ ಗೊತ್ತಾಗ್ತದೆ ಏನ್ ತಪ್ಪದ, ಯಾಕೆ ಮಗು ಏನ್ ತಿಳಿದಿಲ್ಲ, ನೀನ್ ತಿಳಿದಿಲ್ಲ ಮಗ ಬೇಡ, ಆ ಟೀಚರ್ ಹೋಗಬೇಡ, ಆ ಟೀಚರ್ ಹೋಗಿ ಕೇಳಬೇಡ, ಆ ಟೀಚರ್ ಹೇಳ್ತಾರೆ. ಏನ್ ಮಾಡ್ತಾನ, ಪ್ರಾಕ್ಟೀಸ್ ಮಾಡಾದ್ರೆ ಇನ್ನ ಸ್ವಲ್ಪ ಓದ್ಬೇಕ್ರಿ, ಅಬ್ಸೆಂಟ್ ಇರ್ತಂದ್ರೆ ಏನೋ ಒಂದು ರೀಸನ್ ಇಟ್ಟಿರ್ತಾರ. ಆ ಮಗು ನಿಂತ ಕಾರಣ ಏನೋ ಒಂದು ರೀಸನ್ ಅದ ಅಂತ ಈ ಮಟ್ಟವನ್ನ ನಾವು ಕಾಪಾಡ್ಕೊಂಡು ಮಾಡ್ತಾ ಇರ್ತೀವಿ. ಅಂದ್ರೆ ಎವ್ರಿ ಟೈಮ್ FA1 ಆಯ್ತು, ಗೌರ್ಮೆಂಟ್ ಫಸ್ಟ್ ಮೊದಲನೇ ನಿರ್ಮಾಣಾತ್ಮಕ ಪರೀಕ್ಷೆ ಇವು FA1. ಹಾಗೆ 10th ಕೂಡ ನಾವು ಸ್ಪೆಷಲೈಸೇಷನ್ ಮಾಡ್ತಾ ಇದ್ವಿ. 10th ಕೂಡ ನಾವು ಕ್ವೆಶ್ಚನ್ ಪೇಪರ್ ನಾವು ತೆಗಿತಾ ಇಲ್ಲ. 10th ಕ್ರೈಸ್ ಕಾಮನ್ ಹೆಡ್ ಆಫೀಸ್ ಇಂದ ಕ್ವೆಶ್ಚನ್ ಪೇಪರ್ ಬರ್ತಾರೆ. 10th 6, 7, 8, 9 ಮಾತ್ರ ನಾವು ತೆಗಿತೀವಿ ಕ್ವೆಶ್ಚನ್ ಪೇಪರ್ಸ್. ಡೈರೆಕ್ಟ್ ಇವ್ಯಾಲ್ಯೂಯೇಟ್ ಕೂಡ ನಾವೇ ಮಾಡ್ತೀವಿ. ಬಟ್ 10th ಕ್ಲಾಸ್ ಕ್ವೆಶ್ಚನ್ ಪೇಪರ್ಸ್ ವಿಲ್ ಬಿ ಕಮಿಂಗ್ ಫ್ರಮ್ ದ ಹೆಡ್ ಆಫೀಸ್ ಫ್ರಮ್ ದ ಕ್ರೈಸ್. ಯಾಕಂದ್ರೆ ಅಲ್ಲಿ ಯಾವ ತರ ಮಾಡಿದ್ದಾರಲ್ಲ, ಇನ್ನು ಕೂಡ ಇನ್ನ ನೆಕ್ಸ್ಟ್ ಬರ್ತಾ ಏನ್ ಮಾಡ್ತಾರೆ, ಇಲ್ಲಿ ಪೇಪರ್ ಬೇರೆ ಸ್ಕೂಲ್ ಹೋಗ್ತಾರೆ, ಬೇರೆ ಪೇಪರ್ ನಮ್ಮ ಸ್ಕೂಲಿಗೆ ಹೋಗ್ತಾರೆ. ಯಾಕಂದ್ರೆ ಯಾವ ಮಗು ಯಾರು ಗೊತ್ತೇ ಆಗಲ್ಲ, ತಾರತಮ್ಯ ಆಗಲ್ಲ. ಯಾಕಂದ್ರೆ ಮಗು ಎಷ್ಟು ಅದ ಪ್ರತ್ಯಕ್ಷವಾಗಿ ನಮ್ಮ ರಿಸಲ್ಟ್ ಕಾಣಿಸ್ತದೆ. ಯಾಕಂದ್ರೆ ಈಗಂತೂ ಬರ್ತದೆ ನಿಮ್ಗೆ ವೆಬ್ಕಾಸ್ಟ್ ಆಗಿದೆ 10th ಕ್ಲಾಸ್ ಭಾಳ ನೀಟಾಗಿ ಮಾಡಿದ್ದಾರೆ. ನಾವು ಅದೇ ಪ್ರೊಸೆಸ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಈಗ ಕಾಫಿ ಮುಕ್ತ ರಹಿತ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಮುಕ್ತ ರಹಿತ ಅಷ್ಟೇ ಮಕ್ಕಳಿಗೆ, ಸ್ಪೆಷಲಿ ಫಾರ್ 10th ಸ್ಟೂಡೆಂಟ್ಸ್ ಕಾಫಿ ಮುಕ್ತ ರಹಿತ ಅಂದ್ರೆ ಕಾಫಿನೇ ಒಟ್ಟ ಇಲ್ಲ ಅಂತ ತಿಳಿಬೇಕು ಮಗು. ಅಂದಾಗ ಏನ್ ಬರ್ತದೆ, ಕನ್ನಡ ರಿಸಲ್ಟ್ ಬಂತು. ಆ ಕನ್ನಡ ರಿಸಲ್ಟ್ ಬಂತು ಅಂದ್ರೆ ಮಗು ನಿಮ್ಗೆ ಗೊತ್ತಾಗ್ತದೆ ಇದು ಯಾವ ಮಟ್ಟಕ್ಕದ, ಯಾವ ಫೀಲ್ಡಿಗೆ ಹೋಗ್ಬೇಕು. 10th ಮುಗಿದ ತಕ್ಷಣ ಯಾಕಂದ್ರೆ ಮಗು ನೀವು ಕಾಪಿ ಮಾಡಿದ್ರು 100% ರಿಸಲ್ಟ್ ಇತ್ತು, 90 ಏನ್ ಬರ್ತದೆ, ಸೈನ್ಸ್ ಹಾಕ್ತದೆ. ನಮ್ಮ ಮಗ 90 ಸೈನ್ಸ್ ಮಾಡಾರಂತೆ. ಬಟ್ ಅಲ್ಲೇ ಬರ್ತದೆ ಮಗು ಅದಕ್ಕೆ ಹೋಗ್ಬೇಕಾಗಲ್ಲ. ಅಲ್ಲೇ ತಿಳಿಸಿದ್ರೆ ಏನಪ್ಪ ನಮ್ಮ ಕಡೆನೇ ಏನೋ ಕೆಳಗಡೆ ಹೋಗ್ಯಪ್ಪ ಅದು ಇಂಗ್ಲಿಷ್ ಮೀಡಿಯಂದಿಂದ ಹೋಗಿರ್ತಾರೆ ಹುಡುಗ. ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂದಿಂದ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಹೋಗಿರ್ತಾರೆ. ಬಟ್ ಮಗು ಅಲ್ಲಿ ಸೈನ್ಸ್ ಹೋದ ತಕ್ಷಣ ಏನಾಗ್ತದೆ, ಮಗು ಪ್ರೋಗ್ರೆಸ್ ಮಾಡಲ್ಲ. ಅವಾಗ ಏನ್ ತಿಳಿತದ, ಅವಾಗ ಏನ್ ಗೊತ್ತಾಗ್ತದೆ, ಎಲ್ಲೋ ಬ್ಯಾಕ್ಗ್ರೌಂಡ್ ಇತ್ತು ಮಗು ಲೈಫ್ ಓದ್ಲಿಕ್ಕಿಲ್ಲ, ತಿಳಿಲಿಕ್ಕಿಲ್ಲ, ಹೆಂಗೋ ಪಾಸ್ ಆಗಿ ಆಗ್ತೀನಿ ಅಂತ ಆಗೋಗ್ತದೆ. ಅದಕ್ಕೆ ನಾವು ಕರಡಿ ರಿಸಲ್ಟ್ ಫಸ್ಟ್ ಮಾಡ್ತಾ ಇರೋದು ಭಾಳ ಒಳ್ಳೇದು. ಆ ಮಗುವಿಗೆ ನಕಲು ಮುಕ್ತ ರಹಿತ ಅಂತಕ್ಕಂಥದ್ದನ್ನ ಭಾಳ ಒಳ್ಳೇದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಬೆಂಗಳೂರು. ಹಾಗೆ ಮಗು ಕೂಡ ತಿಳ್ಕೊಂಡು ನಮ್ಗೆ ಈ ಕಥಾ ಕಾಲ ಪ್ರತ್ಯಕ್ಷವಾಗಿ ಓದ್ಬೇಕು, ಅದು ಒಂದೇ ಕನ್ನಡದಲ್ಲಿ ಇಟ್ಕೋಬೇಕು. 10th ಕ್ಲಾಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕೂಡ ನೀವು ಪದೇ ಇನ್ನೊಂದು ರಿಸ್ಪೆಕ್ಟ್ ಪೇರೆಂಟ್ಸ್ 10th ಕ್ಲಾಸ್ ಪೇರೆಂಟ್ಸ್ ಡೋಂಟ್ ಮಿಸ್ ದ ಪೇರೆಂಟ್ಸ್ ಮೀಟಿಂಗ್ ಬಿಕಾಸ್ ಆಫ್ ಎವ್ರಿ ಟೈಮ್ ಯು ಕ್ಯಾನ್ ಅಬ್ಸರ್ವ್ ಯುವರ್ ಸ್ಟೂಡೆಂಟ್. ಚಿಲ್ಡ್ರನ್ ಅನ್ನ ಅಬ್ಸರ್ವ್ ಮಾಡ್ತಾರೆ ಎವ್ರಿ ಟೈಮ್. ಯಾಕಂದ್ರೆ ಮಗು ಯಾವ ಹಂತಕ್ಕಂತೂ ಅದು ಪ್ರೋಗ್ರೆಸಿವ್ ಆಗುತ್ತೆ ಅಂದ್ರೆ ಡೌನ್ ಪ್ರೋಗ್ರೆಸಿವ್ ಆಗುತ್ತೆ ಅಂದ್ರೆ ಅದು ಮಗು ಓದಲ್ಲ, ಡೌನ್ ಆಗುತ್ತೆ ಅಂದ್ರೆ ಅದು ಎಲ್ಲೋ ಹೊಡ್ತಾ ಬಿಡುತ್ತೆ, ಎಲ್ಲೋ ಬಿಡೋದಾಗದೆ ಎಲ್ಲೋ ಓದೋದಿಲ್ಲ. ಯಾಕೆ ಓದೋದಿಲ್ಲ, ನಿಮ್ ಬಿಡೋದು ಅಬ್ಸೆಂಟ್ ಇಲ್ಲದನೋ ಅಥವಾ ಮೊಬೈಲ್ ಅಂತನೋ ಏನ್ ಮಾಡೋದು, ಅಲ್ಲಿ ವೆರಿಫೈ ಆಗ್ಬಿಡ್ತು, ಪೇರೆಂಟ್ಸ್ ವೆರಿಫೈ ಆಗ್ಬಿಡ್ತದೆ. ಹಾಗೆ ನಂದು ಅಷ್ಟೇ ಮಕ್ಕಳಿಗೆ ಭಾಳ ಯಾಕಂದ್ರೆ ನಮ್ಗೆ ರಿಸಲ್ಟ್ ಲಾಸ್ಟ್ ಇಯರ್ ಕೂಡ 100% ಕೊಟ್ಟಿದ್ದೀರೋ, ಎವ್ರಿ ಇಯರ್ ರಿಸಲ್ಟ್ ಕೊಡ್ತಾ ಇದೀವಿ. ಬಟ್ ಈ ವರ್ಷನೂ ಕೂಡ ನಮ್ಗೆ ನಕಲು ಮುಕ್ತ ರಹಿತ ಅಂದ್ರೆ ನಾವು ನಮ್ಗೆ ರಿಸಲ್ಟ್ ಪ್ರತ್ಯಕ್ಷವಾಗಿ ಬೇಕಾಗ್ಯದ. ಅದಕ್ಕೆ ಮಕ್ಕಳು ಯಾವುದೇ ಏನು ಯೋಚನೆ ಓದೋದೊಂದ್ ಕಡೆ ಲಕ್ಷ ಕೊಡ್ಬೇಕು, ಮತ್ತೆ ಓದೋ ಎನ್ವಿರಾನ್ಮೆಂಟ್ ಮಕ್ಕಳ ಬೆಳೀತಾ ಇಲ್ಲ. ಟೀಚರ್ಸ್ ಆರ್ ವೆರಿ ವೆರಿ ಗುಡ್ ಟೀಚರ್ಸ್, ಬಟ್
ಏನ್ ಪಾಲಕರ ಸಮಸ್ಯೆನೋ ಅಥವಾ ಶಿಕ್ಷಕರ ಸಮಸ್ಯೆನೋ ಅಥವಾ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆನೋ ಗೊತ್ತಿಲ್ಲ. ಅಲ್ಲಿ ಹೊಡೆದ ಬೆಳೆದು ಮಕ್ಕಳು ನಾವು ಒಂಥರ ಕುಡಿಸ್ತೇವೆ ನೋಡಿದಾಗ ಅವ್ರು ಏನ್ ಮಾಡ್ತಾರೆ ಒಬ್ಬರೊಬ್ಬರು ತಗೊಂಡು ಈಗ ಎಷ್ಟು ಕೆಲವು 250 ಮಕ್ಕಳು ಮಗು ಇರ್ತದ. ಈ ಟೀಚರ್ ಡಿಗ್ರಿ ಹೋಗ್ಬಿಟ್ಟು ಟೀಚರ್ ತಪ್ಪು ಮಕ್ಕಳು ತಪ್ಪು ಪಾಲಕರು ತಪ್ಪು ಅಡ್ಮಿನಿಸ್ಟ್ರೇಷನ್ ನಡೆಸೋದು 50 ಮಕ್ಕಳು ಗ್ರೌಂಡ್ ಕುಡಿಸ್ತೀವಿ ಹೋದಾಗ ಆ ಮಗು ಏನ್ ಮಾಡ್ತಾರೆ ಒಂದು ಕಲ್ಲು ಹುಡ್ಕೊಳ್ತಾರೆ. ಈಗ ಪ್ರತಿಯೊಂದು ಒಂದು ಕಲ್ಲು ಹುಡ್ಕೊಳ್ಬೇಕಾ ಯಾರು ತಲೆ ಕೇಳಬೇಕಾ ಅಥವಾ ಏನಾದ್ರು ಡೌಟ್ಸ್ ಕೇಳಬೇಕಾ ಡೌಟ್ಸ್ ತಿಳ್ಕೊಳ್ರಿ ಟೈಮ್ ವೇಸ್ಟ್ ಮಾಡಬೇಡಿ ಅದು ಹೇಳ್ಬೇಕು ಅಥವಾ ಹೊಡ್ಕೊಂಡು ಹೋಗ್ಬೇಕು. ಇಂಥ ಪ್ಯಾನ್ ಆ ಮಗುವಿಗೆ ಬರ್ಬೇಕು ಮಕ್ಕಳಿಗೆ ಆ ಮಗುವಿಗೆ ಬರ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇವರು ಕೂಡ ಮಕ್ಕಳಿಗೆ ಸಮಂಜಸವಾಗಿ ನಾವೇ ಹೊಡಿಬೇಡಿ ಅಂತಿಲ್ಲ, ನಾವು ಹೊಡಿತಾ ಇಲ್ಲ ನೀವು ಹೊಡಿಬೇಡ್ರಿ, ಸಮಂಜಸವಾಗಿ ಮಕ್ಕಳನ್ನ ತಿಳಿ ಹೇಳಿ ಓದ್ರಿ ಮಾಡ್ರಿ ಓದ್ರಿ ಎಲ್ಲ ಏನಾದ್ರು ಸಾಧನೆ ಎಲ್ಲ ಹೇಳಿ ಹೇಳಿ ಇಷ್ಟೇ ನಮ್ದು ಶಾಸ್ತ್ರ ಹೇಳೋ ಮಾಡಿರ್ತಕ್ಕಂಥ ಎಲ್ಲ ಹೇಳ್ತಾ ನಾನು 2 ಚಿಕ್ಕವಾದ ಪುಸ್ತಕ ಧನ್ಯವಾದ. ಮೇಡಮ್ ಅವರ ಮಾತಿನ ಅರ್ಥದ ದುಡ್ಡು ಎಂದರೆ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಮಾಡುವಗೋಸ್ಕರ ನಮ್ಮ ವಸತಿ ಶಾಲೆಗೆ ಬಿಟ್ಟಿರ್ತೀರಿ. ಶಿಕ್ಷಕರು ಕೂಡ ಅದೇ ನಿಟ್ಟಿನಲ್ಲಿ ಅವರಿಗೆ ಏನಾದರೂ ಜಾಣ್ಯ ತೋರಿಸಲಿಕ್ಕೆ ಸಹಕಾರ ಮಾಡಬೇಕೆಂಬ ಉದ್ದೇಶದಿಂದಿದ್ದಾರೆ. ಆ ನಿಟ್ಟಿನಲ್ಲಿ ಪಾಲಕರು ಮತ್ತು ಶಿಕ್ಷಕರ ಸಹಕಾರದೊಂದಿಗೆ ಮಗುವಿನ ಜ್ಞಾನಾರ್ಜನೆ ಆಗಲಿ, ಇದರಲ್ಲಿ ಪಾಲಕರ ಸಹಕಾರ ಇರಲಿ ಮತ್ತು ಮಕ್ಕಳ ಪ್ರಯತ್ನ ಜಾಸ್ತಿ ಇರಲಿ ಎನ್ನುವಂತಹ ಮಾತುಗಳನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ವಿವರವಾಗಿ ಹೇಳಿದ್ದಾರೆ. ಇನ್ನು ಮುಂದೆ ನಮ್ಮ 6ನೇ ತರಗತಿಯ ಮಕ್ಕಳಿಗೆ ಇಲ್ಲಿ ಒಂದು ಮಗುವಿನ ಬರ್ತ್ಡೇ ಇರಲಿ ಅಥವಾ ಯಾವುದರ ಕಾರ್ಯಕ್ರಮ ಇರಲಿ, ಪಾಪ ಅವ್ರ ಅಕ್ಕ ತಂಗಿಯರಾಗ 8ನೇ 9ನೇ 10ನೇ ತರಗತಿದವ್ರು ಕೂಡ ರೆಡಿ ಮಾಡ್ತಾರೆ. ಭವಿಷ್ಯ ಮನೆಯನ್ನು ಅಕ್ಕ ತಂಗಿ ರಿಯಲ್ ಆಗಷ್ಟು ಟೈಮ್ ಕೊಡಲ್ಲ, ನಾವೇನವ್ರಿಗೆ ಮಾರ್ಗದರ್ಶನ ಮಾಡಲ್ಲ, ಬಟ್ ಅವ್ರವರೇ ಅಷ್ಟು ಅನನ್ಯವಾಗಿರ್ತಾರೆ. ಒಂದೊಂದ್ಸಲ ಬರ್ತ್ಡೇ ಗರ್ಲ್ಸಿಗೆ ನೋಡ್ತೀವಿ, ನೋಡಿ ನಾವೇ ಆಶ್ಚರ್ಯ ಮಗ ಯಾರು ರೆಡಿ ಮಾಡ್ಯಾರ ನಿಮ್ಗೆ ಅಂತ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ವೆಲ್ಕಮ್ ಪಾರ್ಟಿಗೋಸ್ಕರ ನಮ್ಮ ಮಕ್ಕಳು ರೆಡಿಯಾಗಿ ಕುಂತಿದ್ದಾರೆ. ಅವರಿಗೆ ವೇದಿಕೆಗೆ ಆಹ್ವಾನಿಸಿ ಹೂಗುಚ್ಛವನ್ನು ಕೊಟ್ಟು ಕಿರುಕಾಣಿಕೆಯನ್ನು ನೀಡಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಲಾಗುತ್ತದೆ. ಇಲ್ಲಿ ವಿದ್ಯಾರ್ಥಿನಿಯರೆಲ್ಲರೂ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು ಮತ್ತು ವಿದ್ಯಾರ್ಥಿಗಳು ಹಿಂಭಾಗದಲ್ಲಿ ನಿಂತ್ಕೊಳ್ಬೇಕು. 6ನೇ ತರಗತಿ ಮಕ್ಕಳ ಫೋಟೋ ಸೆಷನ್ ಆಗ್ತದೆ. ಒಬ್ಬೊಬ್ಬರ ಸಾಧಕನಾಗಿ ಬರೀ.
यूट्यूब में हाँ तो टेलीग्राम में हाँ यूट्यूब में तो टेलीग्राम में डायरेक्ट ले आओ ವೇದಿಕೆಯ ಸಿಬ್ಬಂದಿ ವರ್ಗದವರ ಪರವಾಗಿ ವಿದ್ಯಾರ್ಥಿಗಳಿಗೆ ಹೂವನ್ನು ಕೊಟ್ಟು ಬರಮಾಡಿಕೊಂಡು ಜೊತೆಯಲ್ಲಿ ಕಿರುಕಾಣಿಕೆಯಾಗಿ ಪೆನ್ನನ್ನು ಕೊಡಲಾಯಿತು. ಯಾಕಂದ್ರೆ ಈ ವಿದ್ಯಾರ್ಥಿಗಳ ಮುಂದ ಪರೀಕ್ಷೆ ಎಂಬ ರಣರಂಗದಲ್ಲಿ ಪೆನ್ನು ಎಂಬ ಖಡ್ಗ ಹಿಡಿದು ಪೇಪರ್ ಎಂಬ ಶತ್ರುಗಳೊಂದಿಗೆ ಯುದ್ಧ ಮಾಡಿ ರಿಸಲ್ಟ್ ಎಂಬ ರಾಜನೊಡನೆ ಗೆದ್ದು ಬರಬೇಕು ಎನ್ನುವಂತ ಒಂದು ಪವಿತ್ರವಾದ ಆಯುಧ ಯಾವುದು ಅಂತ ಗೊತ್ತಿಲ್ಲ. ಈ ಜಗತ್ ಬದಲಾಯಿಸಕ ಬಹಳ ದೊಡ್ಡ ಶಕ್ತಿಯ ಅವಶ್ಯಕತೆ ಇಲ್ಲ. ಕೇವಲ ಒಂದು ಬಿಳಿ ಹಾಳೆ, ಒಂದು ಪೆನ್ನು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನೇ ಬದಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ನಿಟ್ಟಿನಲ್ಲಿ ಮಕ್ಕಳಿಗೆ ಪೆನ್ನು ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಇನ್ನು ಮುಂದೆ 6ನೇ ತರಗತಿಯ ಮಕ್ಕಳು ಕೂಡ ಶಿಕ್ಷಕ ಬಾಂಧವರಿಗೆ ತಲೆಯ ಮೇಲೆ ಟೋಪಿಯನ್ನಿಟ್ಟು ಸನ್ಮಾನ ಮಾಡ್ತೀವಿ ಅಂತ ಅವರ ಹಿರಿಯ ತರಗತಿಯ ವಿದ್ಯಾರ್ಥಿಗಳ ಸಹಕಾರ ತೆಗೆದುಕೊಂಡು ಡ್ರಾಯಿಂಗ್ ಶಿಕ್ಷಕರ ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ವಿಶಿಷ್ಟವಾದ ಟೋಪಿಗಳನ್ನ ಆರ್ಟ್ ರೂಪದಲ್ಲಿ ರಚನೆ ಮಾಡಿದ್ದಾರೆ. ಒಂದೊಂದು ವಿದ್ಯಾರ್ಥಿನಿಯರು ಬಂದು ಒಂದೊಂದು ಶಿಕ್ಷಕರಿಗೆ ಆ ಟೋಪಿಯನ್ನ ಹಾಕಬೇಕಾಗಿ ಅವರಲ್ಲಿ ಸರಿ ಮೇಡಮ್ next and social media start आइए या फिर ಶಿಕ್ಷಕರಿಗೆ ಟೋಪಿಯನ್ನಿಟ್ಟು ಸನ್ಮಾನಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಹಾಗೂ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಡ್ರಾಯಿಂಗ್ ಶಿಕ್ಷಕರಾದ ಸೈಯದ್ ಶ್ಯಾಮಲ್ ಅಲಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ತರಗತಿವಾರು ಬಹುಮಾನಗಳು ನಮ್ಮ ವರ್ಷಾಂತ್ಯದಲ್ಲಿ FA1, FA2, FA3, FA4 ಅಂತ 4 ರೀತಿಯ ಪರೀಕ್ಷೆಗಳು ನಡೆಯುತ್ತವೆ. ಈಗಾಗಲೇ ಶಾಲೆ ಪ್ರಾರಂಭ ಆಗಿ FA ಬಹುಮಾನ ಕೊಡೋಣ ಅಂತ ನಮ್ಮ ಪ್ರಾಚಾರ್ಯರು ಮತ್ತು ನಿಲಯ ಪಾಲಕರು ತೀರ್ಮಾನವನ್ನು ಮಾಡಿದ್ರು. ಅದೇ ರೀತಿ ಪ್ರೈಮರಿ ಲೆವೆಲ್ ನಲ್ಲಿ ಮತ್ತು ಹೈಸ್ಕೂಲ್ ಲೆವೆಲ್ ನಲ್ಲಿ
ಒಂದೊಂದು ರಸಪ್ರಶ್ನೆ ಕಾರ್ಯಕ್ರಮವೂ ಕೂಡ ಜರುಗಿದೆ. ಆ ರಸಪ್ರಶ್ನೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಕೂಡ ಬಹುಮಾನವನ್ನು ಸಿಗುತ್ತದೆ. ಇನ್ನು ಮುಂದೆ ವಿವರವಾಗಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಮಹಾವೀರ್ ಜೈಪಾಲ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ನಮ್ರ ವಿನಂತಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ ಈಗ ತರಗತಿವಾರು ರೂಪನಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಬಹುಮಾನವನ್ನು ವಿತರಣೆ ಮಾಡುವ ಸಮಯ. ಅದರ ಜೊತೆ